ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಸಲುವಾಗಿ ಮಾರ್ಕೆಟಲ್ಲಿ ಯಾವ ಥರದ ಟೈಲ್ ಆಪ್ಷನ್ ನಿಮಗೆ ಅವೈಲೇಬಲ್ ಇದೆ. ಒಂದು ವೇಳೆ ನಾವು ಕಂಪೇರ್ ಮಾಡಿದಾಗ ಗ್ರಾನೈಟ್ ಜೊತೆ, ಯಾಕಂದರೆ ವೈಡ್ಲಿ ಇವತ್ತಿನ ಡೇಟಲ್ಲೂ ಮೋರ್ ದೆನ್ 80% ಸ್ಟೆಪ್ ಸಲುವಾಗಿ ಯೂಸ್ ಆಗೋ ಮಟ್ಟಗಳು ಗ್ರಾನೈಟೇ. ಸೊ ನಾವು ಒಂದು ವೇಳೆ ಈಗೇನು ಆಪ್ಷನ್ ನಿಮಗೆ ಅವೈಲೇಬಲ್ ಇದೆ ಟೈಲಲ್ಲಿ, ಅದನ್ನು ನಾವು ಕಂಪೇರ್ ಮಾಡಿದಾಗ ಗ್ರಾನೈಟ್ ಜೊತೆ ನಿಮಗೆ ಯಾವ ರೀತಿ ಅಡ್ವಾಂಟೇಜಸ್ ನಿಮಗೆ ಸಿಗುತ್ತೆ, ಯಾವ ಸೈಜಲ್ಲಿ, ಯಾವ ಸರ್ಫೇಸ್ ಫಿನಿಷಲ್ಲಿ, ಮತ್ತು ಇನ್ ಟರ್ಮ್ಸ್ ಆಫ್ ಡ್ಯೂರಾಬಿಲಿಟಿಯನ್ನು ಮಾತಾಡಿದ್ರೆ ಹೇಗಿರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನಾನು ನನ್ನ ಬ್ಯಾಕ್ಗ್ರೌಂಡ್ ಹೇಳ್ತೀನಿ, ಯಾಕಂದರೆ ಈಗ ನಾನು ಹೊಸ ಚಾನಲ್ ಈಗ ನಾನು ಮಾಡಿದ್ದೀನಿ ಕನ್ನಡ ಲ್ಯಾಂಗ್ವೇಜಲ್ಲಿ. ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಯೂಟ್ಯೂಬಲ್ಲಿ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತೇಳಿ. ಅದರಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 400 ವಿಡಿಯೋಸ್ ರೇಟ್ ವಿತ್ ಟೈಲ್, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್, ಟೈಲ್ ಎಡಿಸಿವ್ ಬಗ್ಗೆ, ಫಿಟ್ಟಿಂಗ್ಸ್ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ಮಾಡ್ತೀನಿ. ನನ್ನ ಬ್ಯಾಕ್ಗ್ರೌಂಡು ಟೆಕ್ನಿಕಲು, ನಾನು 7 ಇಯರ್ಸು ಫ್ಯಾಕ್ಟ್ರಿಯಲ್ಲಿ, ಟೈಲ್ ಫ್ಯಾಕ್ಟ್ರಿಯಲ್ಲಿ ಜಾಬ್ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ. ಅದಾದಮೇಲೆ ನಂದು ಪುಣೆದಲ್ಲಿ ಶೋರೂಮ್ ಇದೆ ಲಾಸ್ಟ್ 7 ಇಯರ್ಸಿಂದ ಮಹಾರಾಷ್ಟ್ರದಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ಒಂದು ಆಫೀಸ್ ಇದೆ ಮಾರ್ಬಿಯಲ್ಲಿ. ಮಾರ್ಬಿ ಅಂದರೆ ಗುಜರಾತಲ್ಲಿ ಒಂದು ಸಿಟಿ ಇದೆ ಮಾರ್ಬಿ ಅಂತೇಳಿ, ಅಲ್ಲಿ ನಂದು ಆಫೀಸ್ ಇದೆ. ನೀವು ಯಾವುದೇ ಸಿಟಿಯಲ್ಲಿದ್ದರೂ, ನೀವು ನಿಮ್ಮ ಸಿಟಿಯಲ್ಲಿ ಏನು ಟೈಲ್ ಶೋರೂಮ್ ಇರುತ್ತಲ್ಲ, ಅಲ್ಲಿ ನೀವು ಹೋಗಿ ಏನು ಟೈಲಲ್ಲಿ ನೋಡ್ತಿರಲ್ಲ, ಅದರಲ್ಲಿರೋ ಟೈಲ್ ಎಲ್ಲ ಮೋರ್ ದೆನ್ 99% ಬರೋದೆಲ್ಲ ಮಾರ್ಬಿಯಿಂದಲ್ಲಿ. ಮಾರ್ಬಿಯಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಂಡಿಯಾದಲ್ಲ, ನಿಮಗೆ ಪೂರ ವರ್ಲ್ಡ್ ವೈಡಲ್ಲೆಲ್ಲ ಮಾರ್ಬಿಯಿಂದ ಟೈಲ್ ಎಕ್ಸ್ಪೋರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ ಚೈನಾದಾದ್ಮೇಲೆ. ಸೊ ಅಲ್ಲಿ ನನ್ನ ಹತ್ರ ಜನ ಬರ್ತಾರೆ ಯೂಟ್ಯೂಬ್ ಚಾನಲಿಂದ. ನಾನು ಕ್ಲೈಂಟ್ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ ಟು ದೇರ್ ನೀಡ್, ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್, ಅಕಾರ್ಡಿಂಗ್ ಟು ದೇರ್ ಬಜೆಟ್, ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಟೀರಿಯಲ್ ನಾನು ಜನರಿಗೆ ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ನಿಮ್ದು ಏನಾದರೂ ಬಲ್ಕಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಈಗ ನಾನು ಟಾಪಿಕ್ ಮೇಲೆ ಬರ್ತೀನಿ. ಈಗ ಹೇಳ್ತಾ ಇದ್ದೆ ನಿಮಗೆ, ಈಗ ಒಂದು ಕರೆಂಟ್ ಡೇಸಲ್ಲಿ ನಿಮಗೆ ಸ್ಪೆಷಲಿ ಸ್ಟೆಪ್ ಸಲುವಾಗಿ ಯಾವ ಥರದ ಟೈಲ್ ಆಪ್ಷನ್ ನಿಮಗೆ ಸಿಗುತ್ತೆ ಅಂತೇಳಿ. ನಾನು ಟಾಪಿಕ್ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಇವತ್ತಿನ ಡೇಟಲ್ಲಿ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಅಂತ ಹೇಳಿ. ಪೂರ ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ. ಇಷ್ಟೊಂದು ನೆಟ್ವರ್ಕ್ ಎಲ್ಲ ಸೆಟ್ ಮಾಡೋ ಸಲುವಾಗಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋ ಸಲುವಾಗಿ ನಿಮ್ಗೆ ಏನಂತಂದರೆ ಕನ್ಸಿಸ್ಟೆನ್ಸಿ, ಕ್ವಾಲಿಟಿ ಮತ್ತು ಕಸ್ಟಮರ್ ನೀಡ್ ಏನಿದೆ ಅದು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಯಾವಾಗ ಟೈಪ್ ಪ್ರಾಡಕ್ಟ್ ಎಲ್ಲ ಡೆಲಿವರಿ ಮಾಡ್ತೀವಲ್ಲ, ಆವಾಗಲೇ ಈ ಥರ ಎಲ್ಲ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೆ. ಹೇಳೋದೇನಂತಂದರೆ ಇವತ್ತಿನ ಡೇಟಲ್ಲಿ ಮಾರ್ಬಿ ಅಂದರೆ ಗುಜರಾತಲ್ಲಿ ಏನು ಫ್ಯಾಕ್ಟ್ರೀಸ್ ಇದೆ, ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಮಟೀರಿಯಲ್ ರೆಡಿ ಆಗೋದು. ಈ ಒಂದು ಡೇಟಲ್ಲಿ ಟೈಮಲ್ಲಿ ಏನೀಗ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿ ಒಂದು ಆಪ್ಷನ್ ಇದೆ. ಈಗ ನನ್ನ ಎಕ್ಸಾಂಪಲ್ಲು ಸ್ಟೆಪ್ಸ್ದೇ ಮಾತಾಡ್ತೀನಿ ನಾನು ನಿಮಗೆ. ಸ್ಟೆಪ್ಸಲ್ಲಿ ಆಪ್ಷನ್ ಏನಿದೆ ಈಗ ಅಂತಂದರೆ, ವೈಡ್ಲಿ ಮೋರ್ ದೆನ್ 80 to 90% ಜನ ಯೂಸ್ ಮಾಡೋದು ಗ್ರಾನೈಟ್. ಸೊ ಈಗ ಕಂಪನಿ ಏನಿದೆ ಗ್ರಾನೈಟ್ ಅಗೇನೆಸ್ಟ್ ಅದರದ್ದೊಂದು ಮತ್ತೊಂದು ಆಪ್ಷನ್ ಮಾಡ್ತಾ ಇದೆ, ಇದಕ್ಕೆ ಸ್ಟೆಪ್ಸ್ ಸಲುವಾಗಿ. ಸೊ ಕಂಪ್ನಿ ಏನು ಮಾಡುತ್ತೆ, ಯಾವಾಗಲೂ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿ ಮಟೀರಿಯಲ್ ಯೂಸ್ ಆಗ್ತಾ ಇದೆ, ಅದರಲ್ಲಿ ಏನು ಕಡಿಮೆ ಇದೆ, ಏನು ಲಿಮಿಟೇಷನ್ಸ್ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿ ಅದಕ್ಕಿಂತಲೂ ಒಂದು ಒಳ್ಳೆ ಪ್ರಾಡಕ್ಟ್ ಎಲ್ಲ ಡೆಲಿವರ್ ಮಾಡೋ ಸಲುವಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಪ್ರೊಡಕ್ಷನ್ ಮಾಡೋದು. ಈಗ ನಾನು ಇನ್ ಕಂಪ್ಯಾರಿಸನ್ ಒನ್ ಬೈ ಒನ್ ನಾನು ನಿಮಗೆ ಕಂಪೇರ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ, ಈ ಒಂದು ಡೇಟಲ್ಲಿ ಮಾರ್ಕೆಟಲ್ಲಿ ಯಾವ ಥರದ ಆಪ್ಷನ್ ನಿಮಗೆ ಸಿಗುತ್ತೆ ಮತ್ತು ಏನು ಅಡ್ವಾಂಟೇಜ್ ಇದೆ ಇನ್ ಕಂಪ್ಯಾರಿಸನ್ ವಿತ್ ಗ್ರಾನೈಟ್ ಅಂತೇಳಿ. ಈಗ ಗ್ರಾನೈಟಲ್ಲಿ ನಾನು ಒನ್ ಬೈ ಒನ್ ಪಾಯಿಂಟ್ ಟು ಪಾಯಿಂಟ್ ನಾನು ನಿಮಗೆ ಕಂಪೇರ್ ಮಾಡ್ತೀನಿ. ಗ್ರಾನೈಟಲ್ಲಿ ನಾನು ಸರ್ಫೇಸ್ ಫಿನಿಶ್ ಮಾತಾಡಿದ್ರೆ ನಿಮಗೆ ಗ್ಲಾಸಿಯಲ್ಲಿ ಸಿಗೋದು. ಈಗ ನಿಮ್ಮ ಮನೆ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಮನೆ ಆಗ್ಬೋದು, ನಿಮ್ಮ ರಿಲೇಟಿವ್ಸ್ ಮನೆ ಆಗ್ಬೋದು, ಅವ್ರದ್ದೆಲ್ಲ ನೀವು ಒಂದು ವೇಳೆ ಸ್ಟೆಪ್ ನೋಡಿದ್ರೆ ನಿಮಗೆ ಜನರಲಿ ಗ್ಲಾಸಿ ಫಿನಿಷಲ್ಲಿ ನಿಮಗೆ ಕಾಣುತ್ತೆ ಮೋರ್ ದೆನ್ 99%. ಈಗೇನಾಗುತ್ತೆ, ನೀವು ಗ್ಲಾಸಿ ಫಿನಿಶ್ ಗ್ರಾನೈಟ್ ಎಲ್ಲ ಮನೆ ಒಳಗಡೆ ಒಂದು ವೇಳೆ ನೀವು ಸ್ಟೆಪ್ಸ್ ಎಲ್ಲ ಇತ್ತು, ಆಕ್ಸಿಸ್ ಮನೆ ಒಳಗಡೆ ಇತ್ತು ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಮನೆ ಹೊರಗಡೆ ಸ್ಟೆಪ್ಸ್ ಇರುತ್ತೆ ಅಲ್ಲ, ಅದರಿಂದ ನಾವು ಟೆರೆಸ್ ಮೇಲೆ ಹೋಗೋದಿತ್ತು ಅಂತಂದರೆ ಅಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಆಲ್ರೆಡಿ ಗ್ಲಾಸಿ ಫಿನಿಶ್ ಸರ್ಫೇಸ್ ಇದ್ಮೇಲೆ ಮಳೆ ಬಂದ ಮೇಲೆ ನೀರೆಲ್ಲ ನಿಂತರೆ ತುಂಬ ರಿಸ್ಕಿ. ಮತ್ತೇನಾಗುತ್ತೆ, ಮಳೆಗಾಲದೆಲ್ಲ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಎಕ್ಸೈಟ್ ಆಗಿಬಿಡ್ತಾರೆ ಮಳೆಯಲ್ಲೆಲ್ಲ ಆಟ ಆಡೋ ಸಲುವಾಗಿ. ಏನಾಗುತ್ತೆ, ನೀವು ಸ್ಟೆಪ್ ಮೇಲೆ ಹೋಗ್ತಾ ಬರುವಾಗ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಡರ್ ಜನ ಯಾರಾದರೂ ಇದ್ದರೂ ಅವರಿಗೂ ಹೋಗುವ ಬರುವಾಗ
ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇಟ್ಸ್ ಅ ರಿಸ್ಕಿ ಒನ್. ನಾನು ಅದೇ ಕಂಪೇರ್ ಮಾಡಿದಾಗ ನಾನು ಟೈಲ್ ಜೊತೆ ಈ ಒಂದು ಕರೆಂಟ್ ಡೇಟಲ್ಲಿ ನಾನು ಹೇಳ್ತಾ ಇದ್ದೆ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಏನು ಕಡಿಮೆ ಇದೆ ಎಕ್ಸಿಸ್ಟಿಂಗ್ ಮೆಟೀರಿಯಲಲ್ಲಿ ಅದೆಲ್ಲ ಸ್ಟಡಿ ಮಾಡಿ ಮಾಡ್ತಾ ಇದ್ದಾರೆ. ಈಗ ನಾನು ಸ್ಕಿಡ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಟೈಲ್ ತೋರಿಸ್ತಾ ಇದ್ದೀನಿ. ಇವತ್ತಿನ ಡೇಟಲ್ಲಿ ನಿಮಗೆ ರೆಡಿಮೇಡಲ್ಲಿ ಸ್ಟೆಪ್ ಸಿಗುತ್ತೆ. ಫಸ್ಟು ನಿಮಗೆ ಮ್ಯಾಟ್ ಫಿನಿಷಲ್ಲಿ, ಮ್ಯಾಟ್ ಫಿನಿಶ್ ಪರ್ಪಸ್ ಏನು, ನಿಮಗೆ ಸ್ಕಿಡ್ ಆಗಬಾರ್ದು ಅಂತೇಳಿ. ಸೆಕೆಂಡು ನಿಮಗೆ ಪ್ರೀ ಪಂಚ್ ಅನ್ಬೋದು ಅಥವಾ ಪ್ರೀ ಮಾಲ್ಡೆಡ್ ಅಲ್ಲಿ ನಿಮಗೆ ಸಿಗುತ್ತೆ. ಅಡ್ಜಸ್ಟ್ ನೋಡಿದ್ರೆ ನಿಮಗೆ ಪ್ರೀ ಪಂಚಲ್ಲಿದೆ. ಇದೇನು ಎಕ್ಸ್ಟ್ರಾ ಗ್ರಿಪ್ಪಿಂಗ್ ಸಲುವಾಗಿ. ಸೊ ನೀವು ಇಂಡೋರ್ ಆಗಲಿ ಅಥವಾ ಔಟ್ಡೋರ್ ಆಗಲಿ ಮಳೆ ಬಂದರೆ ನಿಮಗೆ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಈ ಥರ ನೀವು ಗ್ರಿಪ್ ಎಲ್ಲ ನೀವು ಗ್ರಾನೈಟಲ್ಲಿ ಮಾಡೋದು ಪಾಸಿಬಲ್ ಇಲ್ಲ. ನೀವು ಲಾಸ್ಟ್ ಏನು ಮಾಡ್ಬೋದು, ಗ್ರಾನೈಟಲ್ಲಿ ನೀವು ಸ್ಯಾಂಡ್ ಬ್ಲಾಸ್ಟ್ ಮಾಡ್ಬೋದು ಅಥವಾ ಅದರಲ್ಲಿ ನೀವು ಲ್ಯಾಪೋಟೋ ಫಿನಿಶ್ ಅಂತೇಳಿ ಸ್ವಲ್ಪ ಮಟ್ಟಿಗೆ ಎಂಟಿಸ್ಕಿಡ್ ಥರ ನೀವು ಸರ್ಫೇಸ್ ಮಾಡ್ಬೋದು. ಬಟ್ ಟೈಲಲ್ಲಿ ನಿಮ್ಗೇನು ಆ್ಯಂಟಿಸ್ಕಿಡ್ ಸರ್ಫೇಸ್ ಸಿಗುತ್ತೆ ಪ್ಲಸ್ ನಿಮ್ಗೇನು ಗ್ರಿಪ್ಪಿಂಗ್ ಸಿಗುತ್ತೆ, ಅದು ನಿಮಗೆ ಗ್ರಾನೈಟಲ್ಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಒಂದು ಒಳ್ಳೆ ಆಪ್ಷನ್ನು ಟೈಲ್. ಸೈಜ್ ಸೆಕೆಂಡು ಪಾಯಿಂಟ್, ಸೈಜ್ ಬಗ್ಗೆ ನಾನು ಮಾತಾಡಿದ್ರೆ ಜನರಲಿ ಸ್ಟೆಪ್ಪಲ್ಲಿ ಏನು ಸೈಜ್ ಬರುತ್ತಲ್ಲ ಅದು 1 ಫೀಟ್ ವಿಡ್ತು ಮತ್ತು ಲೆಂತಲ್ಲಿ 3 ಫೀಟು 3.5 4 ಅಥವಾ 5 ಫೀಟಲ್ಲಿ ಜನರಲಿ ಈ ಒಂದು ಸ್ಟ್ಯಾಂಡರ್ಡ್ ಡೈಮೆನ್ಷನಲ್ಲಿ ಸ್ಟೆಪ್ ಮಾಡಿರ್ತಾರೆ. ನಾನು ಗ್ರಾನೈಟಲ್ಲಿ ಮಾತಾಡಿದ್ರೆ ನಿಮಗೆ ಗ್ರಾನೈಟಲ್ಲಿ ಸೈಜ್ ಅಂತ ಸಿಗಲ್ಲ. ಒಂದು ಏನಾಗುತ್ತೆ ನಿಮಗೆ 2 ಫೀಟ್ ಬೈ 4 ಫೀಟು 5 ಫೀಟು 6 ಫೀಟು 10 ಫೀಟು ಈ ಥರ ಸ್ಲ್ಯಾಬ್ಸ್ ಇರುತ್ತೆ. ಅದೆಲ್ಲ ಬಂದು ನೀವು ಪ್ರಾಪರಾಗಿ ಕಟ್ಟಿಂಗ್ ಮಾಡಿ ನಿಮ್ದು ಏನು ಸ್ಟೆಪ್ ಇದೆಯಲ್ಲ ಆ ಥರ ಸೈಜ್ ಎಲ್ಲ ಕಟ್ ಮಾಡಿ ನಿಮಗೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ ಟರ್ಮ್ಸ್ ಆಫ್ ಸೈಜ್ ನಾನು ನಿಮಗೆ ಟೈಲಲ್ಲಿ ಮಾತಾಡಿದ್ರೆ ಇವತ್ತಿನ ಡೇಟಲ್ಲಿ ನಿಮಗೆ 1 ಫೀಟ್ ಬೈ 1 ಫೀಟಲ್ಲಿ ಸಿಗುತ್ತೆ. ನಿಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಬೇಕಾದರೆ 1 ಫೀಟ್ ಬೈ 1 ಫೀಟು. ಇಲ್ಲ ಅಂತಂದರೆ ನಿಮಗೆ ಸ್ಟೆಪ್ದೇನು ಸೈಜ್ ಈಗ ಜನರಲ್ ಏನು ಮಾಡ್ತೀವಲ್ಲ ನಾವು ಆ ಸೈಜಲ್ಲೇ ಒಂದು ವಿಡ್ತಲ್ಲಿ 1 ಫೀಟು ಮತ್ತು ಲೆಂತಲ್ಲಿ 3 ಫೀಟು 3.5 4 4/5 ಮತ್ತು 5 ಫೀಟ್ ತನಕ ನಿಮಗೆ ನಿಮ್ದೇನು ಸೈಜ್ ಇದೆಯಲ್ಲ ಆ ಸೈಜಲ್ಲಿ ನೀವು ಟೈಲ್ ನಿಮಗೆ ಅಂದರೆ ರೆಡಿಮೇಡಲ್ಲಿ ಸಿಗ್ಬಿಡುತ್ತೆ. ಸೊ ಇದರಲ್ಲಿ ವೇಸ್ಟೇಜ್ ಇಲ್ಲ ಏನು. ಇನ್ ಟರ್ಮ್ಸ್ ಆಫ್ ನಾನು ವೇಸ್ಟೇಜ್ ಬಗ್ಗೆ ನಾನು ಮಾತಾಡಿದ್ರೆ ಗ್ರಾನೈಟಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಬೇರೆ ಬೇರೆ ಸ್ಲ್ಯಾಬ್ಸ್ ಎಲ್ಲ ಸಿಗುತ್ತೆ, ಅದೆಲ್ಲ ತೊಗೊಂಡ್ಬಂದು ಕಟಿಂಗ್ ಮಾಡಬೇಕು, ತುಂಬ ವೇಸ್ಟೇಜು. ಟೈಲಲ್ಲಿ ವೇಸ್ಟೇಜ್ ಏನಿಲ್ಲ, ಝೀರೋ ವೇಸ್ಟೇಜು. ಸ್ಟ್ಯಾಂಡರ್ಡ್ ಸೈಜಲ್ಲಿ ಬರುತ್ತೆ, ಏನು ವೇಸ್ಟೇಜ್ ಏನಿಲ್ಲ. ಪ್ರೀ ಮೋಲ್ಡೆಡು ಮತ್ತು ಪ್ರೀ ಪಂಚು ಮತ್ತು ಪೂರಾ ಚಾಂಫರ್ಡ್ ಎಲ್ಲ ಆಗಿ ನಿಮಗೆ ರೆಡಿಮೇಡಲ್ಲಿ ಸಿಕ್ಬಿಡುತ್ತೆ. ಕಾಸ್ಟ್ ವೈಸ್ ನಾನು ಮಾತಾಡಿದ್ರೆ ನಿಮಗೆ ಗ್ರಾನೈಟಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಯಾಕಂತ ಹೇಳ್ತೀನಿ ನಿಮಗೆ, ಒಂದು ವೇಳೆ ನೀವು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಸ್ಟಾರ್ಟಿಂಗ್ ಪ್ರೈಸಲ್ಲಿ ಒಂದು ಸ್ಟೀಲ್ ಗ್ರೇನ್ ಸಿಗುತ್ತೆ, ನೀವು ಅದು ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಲ್ಲ ಅದರಲ್ಲಿ ನೀವು ಒಂದು ಸ್ಲ್ಯಾಬ್ ತೊಗೋಬೇಕಾಗುತ್ತೆ. ಒಂದು 70 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ನೀವು ಕನ್ಸಿಡರ್ ಮಾಡಿ. ಅದಾದಮೇಲೆ ನಿಮಗೆ ಅದರಲ್ಲಿ ಒಂದು ವೇಸ್ಟೇಜ್ ಕನ್ಸಿಡರ್ ಮಾಡಿ ಅದು ಕಾಸ್ಟಿಂಗಲ್ಲೇ ಬರುತ್ತೆ. ಸೆಕೆಂಡ್ ಏನಾಗುತ್ತೆ ನಿಮಗೆ ಕಟ್ಟಿಂಗ್ ಮಾಡೋದು ಚಾರ್ಜಸ್ ಬೇರೆ, ಅದರಲ್ಲಿ ಚಾಂಫರಿಂಗ್ ಮಾಡೋದು ಚಾರ್ಜಸ್ ಬೇರೆ. ಕಟಿಂಗ್ ಮಾಡೋ ಸಲುವಾಗಿ ನಿಮಗೆ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ, ಒಂದು ಅದನ್ನು ನಿಮಗೆ ಎಕ್ಸ್ಪೆನ್ಸ್ ಅದರಲ್ಲೇ ಆ್ಯಡ್ ಆಗಿಬಿಡುತ್ತೆ. ಅಪಾರ್ಟ್ ಫ್ರಮ್ ಎಕ್ಸ್ಪೆನ್ಸಸ್ ನಿಮಗೆ ಅದರಲ್ಲಿ ಏನಾಗುತ್ತೆ ನಾಯ್ಸ್ ಪೊಲ್ಯೂಷನ್ನು ಡಸ್ಟ್ ಎಲ್ಲ ಬರೋದು, ಅದರಲ್ಲೆಲ್ಲ ನಿಮಗೆ ತುಂಬ ಮೆಸ್ಸಿ ವರ್ಕು. ಅದೇ ನಾನು ಕಾಸ್ಟಿಂಗ್ ವೈಸ್ ನಾನು ಕಂಪೇರ್ ಮಾಡಿದ್ರೆ ನಿಮಗೆ ಟೈಲಲ್ಲಿ ಏನಿದೆ ನಿಮಗೆ 75 ರೂಪೀಸ್ ಹಿಡ್ಕೊಂಡು ನಿಮಗೆ 100 ರೂಪೀಸ್ ಒಳಗಡೆ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಏನು ವೇಸ್ಟೇಜ್ ಇಲ್ಲ, ರೆಡಿ ಟು ಯೂಸಲ್ಲಿ ನಿಮಗೆ ರೆಡಿಮೇಡ್ ಸ್ಟೆಪ್ ಸಿಕ್ಬಿಡುತ್ತೆ. ಈಗ ನಾನು ಡಿಸೈನ್ಸ್ ಆಪ್ಷನು ಮತ್ತು ಕಲರ್ ಆಪ್ಷನಲ್ಲಿ ಮಾತಾಡಿದ್ರೆ ಗ್ರಾನೈಟಲ್ಲಿ ನಿಮಗೆ ಡಿಸೈನ್ಸ್ ಆಪ್ಷನ್ ಅಂತ ಏನೂ ಸಿಗಲ್ಲ. ಮತ್ತು ಕಲರ್ ಆಪ್ಷನಲ್ಲೂ ನೀವು ಒಂದು ವೇಳೆ ಡಾರ್ಕರ್ ಟೋನಲ್ಲಿ ಹೋದರೆ ನಿಮಗೆ ಈಗ ಎಕ್ದಮ್ ಬ್ಲ್ಯಾಕ್ ಟೋನ್ ಆಯಿತು, ನಿಮಗೆ ಬ್ರೌನ್ ಟೋನ್ ಆಯಿತು. ಇನ್ನು ಡಾರ್ಕರ್ ಟೋನ್ ಹೋದರೆ ನಿಮಗೆ 150 ಹಿಡ್ಕೊಂಡು 200 250 300 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಸ್ಲ್ಯಾಬ್ ಸಿಗುತ್ತೆ. ಕಟ್ಟಿಂಗ್ ಅವೆಲ್ಲ ಮತ್ತು ಅದರಲ್ಲಿ ಏನು ನಾವು ಎಲ್ಲ ಎಕ್ಸ್ಟ್ರಾ ವರ್ಕ್ ಇದೆ ಅದು ಬಿಟ್ಬಿಟ್ಟು. ಸೊ ನಿಮಗೆ ಒಂದು ವೇಳೆ ಅದೇ ನಾನು ಕಲರ್ ಆಪ್ಷನಲ್ಲಿ ಟೈಲಲ್ಲಿ ಮಾತಾಡಿದ್ರೆ ನಿಮಗೆ n ನಂಬರ್ ಆಫ್ ಕಲರ್ ಆಪ್ಷನ್ ಸಿಗೋದು. ಗ್ರ್ಯಾಂಡಲ್ಲಿ ಇದು ಪಾಸಿಬಲ್ ಇಲ್ಲ, ಈ ಥರ ಎಲ್ಲ ಕಲರ್ ಸಿಗೋದೆಲ್ಲ. ನಿಮಗೆ ಅದರಲ್ಲಿ ಫುಲ್ ಬಾಡಿಯಲ್ಲಿ ಸಿಗ್ಬಿಡುತ್ತೆ, ನಿಮಗೆ ಹೆವಿ ಡ್ಯೂಟಿ ಮತ್ತು ನಿಮಗೆ GVT ಬಾಡಿಯಲ್ಲೂ ನಿಮಗೆ ಒಂದು ವೇಳೆ ಒಂದು ಡಿಸೈನರ್ ಟೈಲಲ್ಲೂ ನಿಮಗೆ ಸ್ಟೆಪ್ಸ್ ಬೇಕಂತಂದರೆ ಒಳ್ಳೆ ಆಪ್ಷನಲ್ಲಿ ಕಲರಲ್ಲೂ ನಿಮಗೆ ಸಿಗ್ಬಿಡುತ್ತೆ. ಈಗ ನಾನು ಡ್ಯೂರಾಬಿಲಿಟಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಡ್ಯೂರಾಬಿಲಿಟಿ. ಈಗ ಜನರಿಗೆ ಏನಾಗುತ್ತೆ ಗ್ರಾನೈಟ್ ಎಲ್ಲ 15 mm ಅಥವಾ 18 mm ಅಲ್ಲಿ ಸಿಗುತ್ತೆ. ಈಗ ನಾನು ಟೈಲ್ ಬಗ್ಗೆ ಮಾತಾಡಿದ್ರೆ ರೆಡಿಮೇಡ್ ಸ್ಟೆಪ್ ಏನು ಸಿಗುತ್ತಿಲ್ಲ ನಿಮಗೆ, ಅದು ಒಂದು 10 mm ಅಲ್ಲಿ ಬರುತ್ತೆ ಅಥವಾ ನಿಮಗೆ 12 mm ಅಲ್ಲಿ ಎರಡೇ ಥಿಕ್ನೆಸ್ಸಲ್ಲಿ ಬರೋದು.
ಈಗ ಜನರಿಗೆ ಏನಿಸ್ತಾ ಇಲ್ಲ, ಇದು ಹೆವಿ ಇರುತ್ತೆ 15 mm ಅಥವಾ 18 mm ಹಾಕಿದ್ರೆ ಆದ್ಮೇಲೆ ಲೋಡ್ ಎಲ್ಲ ಹೆಚ್ಚಾಗಿಬಿಡುತ್ತೆ ಅಂತ ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ನಿಮಗೆ, ಥಿಕ್ನೆಸ್ ಇಂದ ಸ್ಟ್ರೆಂತ್ ಹೆಚ್ಚಾಗಲ್ಲ. ನೀವಂತ ತಿಳ್ಕೊಂಡ್ಬಿಡಿ. ನೀವು ಮಟೀರಿಯಲ್ ರೆಡಿ ಮಾಡುವಾಗ ನೀವು ಯಾವ ಥರದ ಮಟೀರಿಯಲ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಸ್ಟ್ರೆಂತ್ ಸಲುವಾಗಿ. ಈಗ ನೀವು ಒಂದು ವೇಳೆ ನೋಡಿದ್ರಲ್ಲ, ಟೈಲಲ್ಲಿ ನಿಮಗೆ 6 mm ಥಿಕ್ನೆಸ್ಸಲ್ಲೂ ಟೈಲ್ ಬರುತ್ತೆ. ಅದೆಲ್ಲ ಫಾರಿನಲ್ಲಿ ಯೂಸ್ ಆಗೋದು 6 mm ಥಿಕ್ನೆಸ್ಸು. ನಾನು ಅದು ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರೆ 6 mm ಥಿಕ್ನೆಸ್ಸಲ್ಲಿ ಏನು ಸ್ಟ್ರೆಂತ್ ಬರುತ್ತಲ್ಲ, 10 mm ನಾವೇನು ಟೈಲ್ ಮಾಡ್ತೀವಲ್ಲ, ಅದು ನಾವು ಸ್ಟ್ರೆಂತ್ ಕಂಪೇರ್ ಮಾಡಿದ್ರೆ ಎರಡಲ್ಲಿ ಸೇಮೇ ಬರೋದು. ಸೊ ಥಿಕ್ನೆಸ್ ಹೆಚ್ಚಿಗೆ ಅಂತಂದರೆ ನಿಮಗೆ ಸ್ಟ್ರೆಂತ್ ಹೆಚ್ಚು ಆ ಥರ ಏನೂ ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೆ, ಅಡ್ವಾನ್ಸ್ ಟೆಕ್ನಾಲಜಿಯಲ್ಲೆಲ್ಲ ಇದು ಮಾಡೋದು. ಸೊ ಮಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಅದ್ರ ಮೇಲೆ ಇದ್ರದ್ದು ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ. ನಾನು ಒಂದು ವೇಳೆ ಸ್ಟ್ರೆಂತ್ ವೈಸ್ ನಾನು ಕಂಪೇರ್ ಮಾಡಿದಾಗ ಒನ್ ಆಫ್ ದ ಮೋಸ್ಟ್ ಡ್ಯೂರೇಬಲ್ ನಿಮಗೆ ಸ್ಟೆಪ್ ಸಲುವಾಗಿ. ಸೊ ಆ ಥರ ಏನೂ ಇಲ್ಲ, ಸ್ಟ್ರೆಂತ್ ಥಿಕ್ನೆಸ್ ಕಡಿಮೆ ಇದೆ, ಬ್ರೇಕ್ ಆಗೋ ಚಾನ್ಸು ಏನೂ ಇಲ್ಲ. ಫುಲ್ ಬಾಡಿಯಲ್ಲಿ ಒಂದು ಒಳ್ಳೆ ಒಂದು ಸ್ಟ್ರೆಂತಲ್ಲಿ ನಿಮಗೆ ಟೈಲ್ ಆಪ್ಷನಲ್ಲಿ ಸಿಕ್ಕಿಬಿಡುತ್ತೆ. ನೋಡಿ, ಏನಾಗುತ್ತೆ, ತುಂಬ ಜನರಿಗೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇಲ್ಲ. ಹಾಗಾಗಿ ಜನರೆಲ್ಲ ಸ್ವಲ್ಪ ಇನ್ನೂ ಟ್ರೆಡಿಷ್ನಲಿ ಏನು ಗ್ರ್ಯಾಂಟ್ ಇದೆಲ್ಲ ಅದೇ ಯೂಸ್ ಮಾಡಿ ಟ್ರೈ ಮಾಡ್ತಾರೆ. ನಿಮಗೆ ಒಂದು ವೇಳೆ ಅಫೋರ್ಡೆಬಲಲ್ಲಿ ಬಜೆಟಲ್ಲೂ ಬೇಕಂದರೆ ನಾನು ನಿಮಗೆ ಮತ್ತೊಂದು ಆಪ್ಷನ್ ಕೊಡ್ತೀನಿ. ಬಜೆಟಲ್ಲಿ ಬೇಕಾದರೂ ನಿಮಗೆ ಮಾರ್ಬಿಯಿಂದ 25 ರೂಪೀಸಿಂದ ಪರ್ ಸ್ಕ್ವೇರ್ ಫೀಟ್ ನಾನು ಮಾತಾಡ್ತಾ ಇದ್ದೀನಿ. 25 ರೂಪೀಸಿಂದ ನಿಮಗೆ ಶುರು ಆಗಿಬಿಡುತ್ತೆ ಟೈಲು 1 feet ಬೈ 1 feet ಅಲ್ಲಿ. ನೋಡಿ, ನಿಮ್ಮ ಪರ್ಪಸ್ ಸಾಲ್ವ್ ಆಗುತ್ತೆ. ಈಗ ಏನಾಗುತ್ತೆ, ನಿಮಗೆ 3 feet ಒಂದು ವೇಳೆ ನಿಮ್ಮದು ಲೆಂತ್ ಇದ್ದರೆ ನೀವು 1 feet ಬೈ 1 feet ತೊಗೋಬೋದು. ಅದರಲ್ಲಿ ಏನಾಗುತ್ತೆ, ನಿಮಗೆ ಲೈನ್ ಕಾಣುತ್ತೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲ ನನಗೆ ಲೈನ್ ಬೇಕಾಗಿಲ್ಲ, ನನಗೆ ಒಂದೇ ಸೈಜಲ್ಲಿ ಬೇಕಂದರೆ 3 feet ತೊಗೊಂಡ್ಬಿಡಿ. ಏನಾಗುತ್ತೆ, ಪರ್ಪಸ್ ಶುಡ್ ಬಿ ಸಾಲ್ವ್. ಈಗ ಪರ್ಪಸ್ ಸಾಲ್ವ್ ಆಗ್ತಾ ಇದೆ. ಇಲ್ಲ ನಿಮಗೆ ವಿಜುವಲಿನೂ ನನಗೆ ಒಂದು ಅಸ್ಥೆಟಿಕ್ ಲುಕ್ನೂ ಬೇಕು ಅಂತಂದರೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲೂ ತೊಗೋಬೋದು. 25 ರೂಪೀಸಿಂದನೂ ಶುರು ಆಗಿಬಿಡುತ್ತೆ ನಿಮಗೆ. 25 ಅಂತೂ ನಿಮ್ಗೆ ಯಾವುದು ಗ್ರ್ಯಾಂಟೂ ಬರಲ್ಲ ರೆಡಿಮೇಡಲ್ಲಿ. ಮತ್ತೊಂದೇನಾಗುತ್ತೆ, ಇನ್ಸ್ಟಾಲೇಷನ್ ಕಾಸ್ಟ್ ನಾನು ಮಾತಾಡಿದ್ರೆ, ಗ್ರಾನೈಟ್ ಇನ್ಸ್ಟಾಲೇಷನ್ ಕಾಸ್ಟು ರನ್ನಿಂಗ್ ಸ್ಕ್ವೇರ್ ಫೀಟಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಅದೇ ನಾನು ಟೈಲ್ಸ್ ಬಗ್ಗೆ ಮಾತಾಡಿದೆ, ಪರ್ ಸ್ಕ್ವೇರ್ ಫೀಟಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಅಂದರೆ ಟೈಲಿಂಗ್ ಹಚ್ಚೋದು ಪ್ರೈಸಲ್ಲಿ ನಿಮಗೆ ಸ್ಟೆಪ್ ಸ್ಟೈಲು ನಿಮಗೆ ಇದು ಮಾಡಿಬಿಡ್ತಾರೆ. ಟೈಲ್ ಅಂದರೆ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಟೈಲ್ ಹಚ್ಚೋ ಕಾಸ್ಟು ಕಡಿಮೆ ಆಗಿಬಿಡುತ್ತೆ. ರೆಡಿ ಟು ಯೂಸ್ ನಿಮಗೆ ಈಗ ನೋಡಿ, ಒಂದು ವೇಳೆ ನಿಮಗೆ 500 ಸ್ಟೆಪ್ ಇದ್ದರೆ ನೀವು ಗ್ರ್ಯಾಂಡ್ ಎಲ್ಲ ತೊಗೊಂಡು ಕಟ್ ಮಾಡೋದು, ಅದಕ್ಕೆ 1 ತಿಂಗಳೆಲ್ಲ ಯೂಸ್ ಮಾಡೋದು ನಿಮಗೆ ಬೇಕೇ ಇಲ್ಲ. ಎಲ್ಲ ರೆಡಿಮೇಡ್ ಸ್ಟೆಪ್. ಈಗ ರೆಡಿ ಟು ಯೂಸು, ರೆಡಿ ಟು ಇನ್ಸ್ಟಾಲ್, ಇಮ್ಮಿಡಿಯೇಟ್ ಆಗಿ ಯೂಸ್ ಮಾಡಿಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಟೈಮ್ ಕನ್ಸ್ಯೂಮ್ ಆಗಲ್ಲ ನಿಮಗೆ. ನಮಗೆ ಪ್ರೈಸಿಂಗಲ್ಲಿ ಸಿಗುತ್ತೆ, ಒಳ್ಳೆ ಡ್ಯೂರಬಿಲಿಟಿಯಲ್ಲಿ, ಮತ್ತು ಮಲ್ಟಿಪಲ್ ಡಿಸೈನ್ಸ್ ಆಪ್ಷನಲ್ಲಿ ಮಲ್ಟಿಪಲ್ ಸೈಜಸ್ಸಲ್ಲಿ ನಿಮಗೆ ಸಿಗ್ಬಿಡುತ್ತೆ. ನಿಮ್ದು ಒಂದು ವೇಳೆ ರಿಕ್ವೈರ್ಮೆಂಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಆಗಿ ನಿಮಗೆ ಮಾರ್ಬಿಯಿಂದ ಒಂದು ಒಳ್ಳೆ ಪ್ರೈಸಸ್ಸಲ್ಲಿ ಆ್ಯಸ್ ಪರ್ ಯುವರ್ ಬಜೆಟ್, ಆ್ಯಸ್ ಪರ್ ಯುವರ್ ನೀಡ್ ನಾನು ಫ್ಯಾಕ್ಟ್ರಿಯಿಂದ ನಿಮಗೆ ಪರ್ಚೇಸ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.